ಸರ್, ಈಗ ನಾನು ಈ ಗೈಡ್ಲೈನ್ಸ್ ಬಗ್ಗೆ ಹೇಳಿದೆ. ಎಸ್, ಗೈಡ್ಲೈನ್ಸ್ ಬಹಳ ಇಂಪಾರ್ಟೆಂಟ್ಸ್ ಆಗುತ್ತೆ, ಯಾಕಂದರೆ ಜನ ಅಲರ್ಟ್ ಆಗೋದೇ ಅಲ್ಲಿಂದ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ಗೈಡ್ಲೈನ್ಸ್ ಬಂದು ನೀವು ಕೂತ್ಕೊಂಡು ಮಾಡಲ್ಲ. ಏನು ಮಾಡ್ತಾರೆ ಅಂದರೆ ಎಕ್ಸ್ಪರ್ಟ್ಸ್ ಫ್ರಮ್ WHO, ICMR, NCDC, NGOs ಎಲ್ಲ ಕೂತ್ಕೊಂಡು ಮೀಟಿಂಗ್ಸ್ ಮೇಲೆ ಮೀಟಿಂಗ್ಸ್ ಮಾಡ್ತಾರೆ. ಡೆಲ್ಲಿಯಿಂದ ಅವರು ದೇ ವಿಲ್ ಗೋ ಟು ಕಾನ್ಫರೆನ್ಸ್ ಇನ್ ಅದರ್ ಕಂಟ್ರೀಸ್ ಆಲ್ಸೋ. ಯಾವ ಸ್ಕೇಲ್ ಮೇಲೆ ಮೀಟಿಂಗ್ ಮಾಡ್ತಾರೆ? ಯಾವ ಸ್ಕೇಲ್? ಇಟ್ ಈಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ ಆ ಮೀಟಿಂಗ್ಸು. ನಾನು ಹೋಗಿದ್ದೀನಿ ಇಂಟರ್ನ್ಯಾಷನಲ್ ಡೆಲ್ಲಿ ಮೀಟಿಂಗ್ಸ್ ಹೋಗಿದ್ದೀವಿ. ನಮ್ಮ ಡೆಲ್ಲಿ ಟೀಮು ಅವರು ಚೈನಾಗೆ ಹೋಗಿದ್ದಾರೆ, ರಷ್ಯಾಗೆ ಹೋಗಿದ್ದಾರೆ ಫಾರ್ ದಿಸ್ ಕೋವಿಡ್ ದಿಸ್ ಒನ್ ಅಲರ್ಟ್ ಆಗೋದಕ್ಕೆ. ಸೊ ಎಲ್ಲ ವಿಧವಾದ ನಾಲೆಜ್ ತರ್ತಾರೆ ಅವರು. ನಾಲೆಜ್ ತಂದು ಅವರು ಒಂದು 50-60 ಗೈಡ್ಲೈನ್ಸ್ ಮಾಡಿ ಅದರಲ್ಲಿ ಸೆಲೆಕ್ಟ್ ಮಾಡ್ತಾರೆ, ಒಂದು 10 ಗೈಡ್ಲೈನ್ಸು. ಅದು ಮಾಡಿ ತಿರ್ಗಾ ಅದನ್ನು ಹೆಲ್ತ್ ಮಿನಿಸ್ಟ್ರಿ, ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಅವ್ರ ಎಕ್ಸ್ಪರ್ಟ್ಸ್ಗೆ ಕಳಿಸ್ತಾರೆ. ಕಳಿಸ್ಬಿಟ್ಟು ಅದು ಫೈನಲ್ ಒಂದು ಗೈಡ್ಲೈನು ಈ ಸ್ಟೇಟ್ಗೆ ಕೊಡಬೇಕಂದ್ಬಿಟ್ಟು ಕೊಡ್ತಾರೆ. ಸಮ್ ಸ್ಟೇಟ್ಸ್ ಏನು ಮಾಡ್ತಾರೆ ಅಂದರೆ ಇನ್ನೊಂದು ಎಕ್ಸ್ಟ್ರಾ ಪ್ರಿಕಾಷನ್ ಕೊಡ್ತಾರೆ ಸರ್ಟನ್ ಸ್ಟೇಟ್ಸ್. ಯಾಕಂದರೆ ಅವ್ರದ್ದು ಕ್ಲೈಮೆಟಿಕ್ ಕಂಡೀಷನ್, ವೆದರ್ ಕಂಡೀಷನ್ಸ್ ಮೇಲೆ ಅವ್ರ ಹಿಲ್ಲಿ ರೀಜನ್ನು ಯಾವ ಥರ ರೀಜನ್ಸ್ ಇರುತ್ತೆ ಅದನ್ನು ಒಂದು ಸ್ವಲ್ಪ ಗೈಡ್ಲೈನ್ಸ್ ಕೊಡ್ತಾರೆ. ಅದೇ ಥರ ನಮಗೆ ಕರ್ನಾಟಕ ವಿ ಹ್ಯಾವ್ ಟು ವೆಯ್ಟ್ for NCDC to give guidelines. Till then we will not act, but what we will act is they will tell whatever the guidelines previously adopted. ಯಾವುದು ಗೈಡ್ಲೈನ್ಸ್ ನಾವು COVID-19 ಫಾಲೋ ಮಾಡ್ತಾ ಇದ್ದೀವಿ, ಹಳೆ ಗೈಡ್ಲೈನ್ಸ್, ಅದು ಡೆಫಿನೆಟ್ಲಿ ಫಾಲೋ ಮಾಡಲೇಬೇಕಂತಿರ್ತಾರೆ. ಆವಾಗ ನಮ್ಮನ್ನು ಫೋನ್ನಲ್ಲೂ ಅಲರ್ಟ್ ಮಾಡ್ತಿರ್ತಾರೆ. NCDC ನ್ಯೂ ಡೆಲ್ಲಿಯಿಂದ ಅಲರ್ಟ್ ಮಾಡ್ತಿರ್ತಾರೆ ಯೂನಿಯನ್ ಮಿನಿಸ್ಟ್ರು. ದೇ ವಿಲ್ ಆಲ್ಸೋ ನಾಟ್ ಕೀಪ್ ಕ್ವೈಟ್. ನಾವೆಷ್ಟು ಟೆನ್ಷನ್ ತೊಗೊಳ್ತೀವಿ ಅದಕ್ಕಿಂತ 100 ಜಾಸ್ತಿನೇ ಟೆನ್ಷನ್ ಅವ್ರು ತಗೊಳ್ತಿರ್ತಾರೆ. ತಗೊಂಡು ಫೈನಲಿ ಒಂದು ಗೈಡ್ಲೈನ್ಸ್ ಎನಿ ಟೈಮ್ ಇಟ್ ವಿಲ್ ಕಮ್. ಲೈಕ್ ಇದಕ್ಕೆ ಬಂತು, ಗಿಲಿಯನ್ GB ಸಿಂಡ್ರೋಮ್ ಬಂತು, ಬೇರೆ ಬೇರೆ ವಿಧವಾದ ವೈರಸ್ಗಳು ಈಗ ಮೊನ್ನೆಲ್ಲ ಆಗಿತ್ತು. ಇದು ಸೌತ್ ಆಫ್ರಿಕನ್ ನೇಷನ್ಸ್ನಲ್ಲಿ, ಉಗಾಂಡ, ಸೂಡನ್ನಲ್ಲಿ ಬಂತಲ್ಲ, ಅದಕ್ಕೂ ಗೈಡ್ಲೈನ್ಸ್ ಬಂದಿತ್ತು ನಮ್ಗೆ ಯಾವ ಥರ ಮಾಡಬೇಕು. ಸೊ ದ ಗೈಡ್ಲೈನ್ಸ್ ವಿಲ್ ಕಮ್, ವಿ ಹ್ಯಾವ್ ಟು ವೆಯ್ಟ್. ಓಕೆ ಸರ್, ಈಗ ನಂದು ಮತ್ತೊಂದು ಪ್ರಶ್ನೆ ಏನು ಅಂತ ಹೇಳಿದರೆ, ನೀವು ಹೇಳಿದ್ರಿ ಆತಂಕ ಪಡೋ ಅಗತ್ಯ ಇಲ್ಲ, ಪ್ಯಾನಿಕ್ ಎಲ್ಲ ಆಗೋದು ಅಗತ್ಯ ಇಲ್ಲ. ಆ್ಯಂಡ್ ಸಕ್ರಿಯ ಕೇಸ್ಗಳು ಅಂದರೆ ಆ್ಯಕ್ಟಿವ್ ಕೇಸ್ಗಳು ಇಷ್ಟಿದೆ, ಇದು ಕಾಮನ್, ಕರೋನಾ ಜೊತೆಗೆ ನಾವು ಇನ್ನು ಮುಂದೆ ಜೀವನ ಮಾಡಬೇಕು ಅಂತ. ಬಟ್ ಇದು ರೂಪಾಂತರಿ ಹೌದಾ ಅಲ್ವಾ ಅನ್ನೋದನ್ನ ಟೆಸ್ಟಿಗೆ ಯಾವಾಗ ಒಳಪಡಿಸ್ತಾರೆ? ಅಂದರೆ ಇವ್ರಿಗೆ ಏನಾದರೂ ಡೌಟ್ ಬರಬೇಕಾ ಅಥವಾ ಹೇಗಿರುತ್ತೆ ಇದು? ಇಲ್ಲ, ಇಮಿಡಿಯೇಟಾಗಿ ಈಗ ತಾವು ಹೇಳ್ದಂಗೆ ಇದು ಇಸ್ ಎಫೆಕ್ಟಿಂಗ್ ಬ್ರೈನ್ ಅಂದರೆ ದೇ ವುಡ್ ಹ್ಯಾವ್ ಆ್ಯಕ್ಟೆಡ್ ಆಲ್ರೆಡಿ. ಜೆನೆಟಿಕ್ ಇಂಜಿನಿಯರ್ಸು ಚೆಕ್ ಮಾಡ್ತಾರೆ. ಈಗ ಸಾಹೇಬರು ಹೇಳ್ದಂಗೆ, ನಮ್ಮ ಡಾಕ್ಟರ್ ಸಾಹೇಬರು ಅದನ್ನು ನಂಬರ್ ಕೊಡ್ತೀವಿ. ಓಕೆ, 1 2 3 4 5 ಅನ್ನೋ ನಂಬರ್ ಕೊಡ್ತೀವಿ. ಈ ವೈರಸ್ ಈ ನಂಬರ್, ಈ ವೈರಸ್ ಈ ನಂಬರು. ಬಟ್ ಅದು ಒಂದೇನಂದರೆ ವ್ಯಾಕ್ಸಿನೇಷನ್ನು 100% ಹೆಲ್ಪ್ ಮಾಡಲ್ಲ ಅಂತ ಹೇಳೋಕ್ಕೆ ಸಾಧ್ಯತೆ ಇಲ್ಲ. ಕೋವಿಡ್ ಶೀಲ್ಡ್ ತಗೊಂಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಟು ಸಮ್ ಪರ್ಸೆಂಟೇಜ್ ಆಫ್ ದಟ್ ವೈರಸ್ಸು. ಯಾಕಂದರೆ ಅದು ಇಟ್ ಈಸ್ ದ ವೈರಸ್ ಈಸ್ ನಥಿಂಗ್ ಬಟ್ ರಿಲೇಟಿವ್ ಆಫ್ ದಿ ಪ್ರೀವಿಯಸ್ ವೈರಸ್. ದೇ ವಿಲ್ ಹ್ಯಾವ್ ಆಲ್ಮೋಸ್ಟ್ ಸಮ್ ಜೀನೋಮ್ ಸೀಕ್ವೆನ್ಸ್ ವಿಚ್ ಇಸ್ ಸೇಮ್ ಟು ಸಮ್ ಎಕ್ಸ್ಟೆಂಟ್. 25-30% ವರ್ಕ್ ಆಗುತ್ತೆ. ವರ್ಕೇ ಮಾಡಲ್ಲ ಅಂದ್ಬಿಟ್ಟು ಸಾಹೇಬ್ರು ಹೇಳೋದು, ನಾನು ಅದೊಂದು ಪಾಪ ಅವರು ಕರೆಕ್ಟೇ ಮಾಹಿತಿ ಕೊಡ್ತಿದ್ದಾರೆ. ಜನ ಇದರಲ್ಲಿ ಪ್ಯಾನಿಕ್ ಆಗ್ತಾರೆ. ಕೋವಿಡ್ ಶೀಲ್ಡ್ ವ್ಯಾಕ್ಸಿನ್ ತಗೊಂಡಿರೋರು ಡೆಫಿನೆಟ್ಲಿ ದೇ ವಿಲ್ ಬಿ ಲಿಟಲ್ ಸೇಫ್. ಇಫ್ ನಾಟ್ 100%, 30, 40, 50, 60% they will be safe. ಡಾಕ್ಟರ್ ಅಂಜನಪ್ಪ ಅವ್ರು ಮಾತಾಡ್ತಾ ಇದ್ರಿ. ಐ ಅಪ್ರಿಷಿಯೇಟ್ ಈ ಸ್ಟೇಟ್ಮೆಂಟ್. ನಾನೇನು ಹೇಳಿದೆ ಅಂದ್ರೆ, ಈ ಸ್ಮಾಲ್ ಪಾಕ್ಸ್ಗೆ ಒಂದು ವ್ಯಾಕ್ಸಿನ್ ಇಂದಾನೆ ಇಮ್ಯುನಿಟಿ ಬಂದ್ಬಿಡ್ತು. ಬಟ್ ಈ ವೈರಸ್ನಾಗ ಹಂಗಾಗಲ್ಲ. ಇದು ಅರಣ್ಯ ವೈರಸ್. ನೋ ಡೌಟ್ ಅವ್ರು ಹೇಳ್ದಂಗೆ ಸಮ್ ಪ್ರೊಟೆಕ್ಷನ್ ಐ ವಿಲ್ ಹ್ಯಾವ್, ಬಟ್ ನಾಟ್ 100% ಪ್ರೊಟೆಕ್ಷನ್. ಅವ್ರದ್ದು ನಮ್ದು ಸೇಮ್ ಸ್ಟೇಟ್ಮೆಂಟ್ ಅಮ್ಮ. ಅವ್ರು ಹೇಳಿದ್ರೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಇನ್ನೊಂದು ಪ್ರಶ್ನೆ ನನಗೆ ಬಹಳ ಕುತೂಹಲ ಅನ್ನೋದಕ್ಕಿಂತ ಎಲ್ಲರೂ ಕೇಳ್ತಾ ಇರೋದು, ಕರೋನಾ ಟೈಮಲ್ಲಿ ತಗೊಂಡಂತಹ ಎಕ್ವಿಪ್ಮೆಂಟ್ಸ್ಗಳು ಈಗ ಏನು ಮಾಡ್ತಾ ಇದ್ದಾವೆ ಅಂತ. ಸೆಕೆಂಡ್ ವೇವ್ ಅಲ್ಲಂತೂ ಆ ವೆಂಟಿಲೇಷನ್ ಅನ್ನುವಂಥದ್ದು, ಅಂದರೆ ವೆಂಟಿಲೇಟರ್ ಎಷ್ಟು ಇಂಪಾರ್ಟೆಂಟ್ ಅಂತ ಜನಕ್ಕೆ ಅವಾಗ ಗೊತ್ತಾಯ್ತು. ಏನು ಮಾಡ್ತಿದ್ದಾವೆ ಸರ್ ಈಗ ಮೇಡಮ್? ಈಗ ಕೆಲಸಕ್ಕೆ ರೆಡಿ ಇದ್ದಾವ? ಫಾರ್ ಎಕ್ಸಾಂಪಲ್ ಮೇಡಮ್, ಒಂದು ಯಾವುದಾದ್ರೂ ಒಂದು ಜನರಲ್ ಹಾಸ್ಪಿಟಲ್ ತಗೊಳ್ಳಿ, ಅಲ್ಲಿ ಕೊರತೆ ಇತ್ತು ಕೋವಿಡ್ಗಿಂತ ಮುಂಚೆ. ನಮಗೆ ವೆಂಟಿಲೇಟರ್ಸ್ ಒಂದು 10 ಬೆಡ್ ICU ಬೇಕು, ನಮಗೆ ಇದು ಬೇಕು, ECG ಮೆಷಿನ್ಸ್ ಬೇಕು, ನಮಗೆ ಅದು ಬೇಕು, ಇದು ಬೇಕು, ಎಲ್ಲ ಕೊರತೆ ಇದ್ದೇ ಇರುತ್ತೆ. ಅದು ಕಳಿಸಿರ್ತಾರೆ KSMSCLಗೆ. ಕಳಿಸಿದ್ಮೇಲೆ ಇದು ಕೋವಿಡ್ ಬಂದಮೇಲೆ ಅವ್ರ ಕೊರತೆನೂ ಕಡಿಮೆ ಆಯಿತು. ಅವ್ರಿಗೆ ಎಲ್ಲ ಏನೇನು ಬೇಕು ಪದಾರ್ಥ ಎಲ್ಲ ಸಿಕ್ಕಿದೆ. ಈಗ ಅದನ್ನು ಡೆಫಿನೆಟ್ಲಿ ಯೂಸ್ ಆಗ್ತಿದೆ. ಎಲ್ಲ 100% ಅಂತೂ ಯೂಸ್ ಆಗಲ್ಲ, 90% ಅಂತೂ ಯೂಸ್ ಆಗ್ತಿದೆ. ಈಗ ಏನಂದರೆ ಅದನ್ನು ಸರ್ವಿಸಿಂಗ್ ಮಾಡಬೇಕು. ಯಾರಿರ್ತಾರೆ, ಡಿಸ್ಟ್ರಿಕ್ಟ್ ಸರ್ಜನ್ಸು, DHS, ಮೆಡಿಕಲ್ ಸೂಪರಿಂಟೆಂಡೆಂಟ್ಸು ಎಲ್ಲ ಸೇರಿ ಡೆಪ್ಯೂಟಿ ಡೈರೆಕ್ಟರ್ ಅವರು ವಿಸಿಟ್ ಮಾಡಿ ಹೋಗಿ ಇನ್ಸ್ಪೆಕ್ಷನ್ ಮಾಡಬೇಕು, ಏನು ಸ್ಟೇಟ್ನಲ್ಲಿದೆ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಮಾಡಿಲ್ಲ ಅಂದರೆ ತೊಂದರೆ ಡೆಫಿನೆಟ್ಲಿ ಆಗುತ್ತೆ. ಹೋಗಿ ಯಾವ ಥರ ಸರ್ವಿಸ್ ಮಾಡಬೇಕು, ರೆಡಿ ಆಗಬೇಕು ಇದಕ್ಕೆ. ಸರ್, ನೀವು ಹೆಲ್ತ್ ಸೆಕ್ಟರ್ನಲ್ಲೇ ಇದ್ದವರು, ಹಾಗಾಗಿ ಈ ಕುತೂಹಲ ಅಂದರೆ ಹಲವಾರು ಜನ ಎಕ್ಸ್ಪರ್ಟ್ಸ್ಗಳನ್ನ ನೋಡಿರ್ತೀರಿ. ಅವ್ರ ಬಾಯಲ್ಲಿ ಕೆಲವೊಂದು ಅಂದರೆ ಅವರ ಎಕ್ಸ್ಪೀರಿಯನ್ಸ್ನ ಕೂಡ ನೀವು ಕೇಳಿರ್ತೀರಿ. ಹಾಗಾಗಿ ಪ್ರಶ್ನೆ ಮಾಡ್ತೀನಿ, ಕರೋನಾ ಟೈಮಲ್ಲಿ ತುಂಬ ಎಫೆಕ್ಟ್ ಆಗಿದ್ದು ಕೆಲವೊಂದು ಬ್ಲಡ್ ಗ್ರೂಪ್ಗೆ ಅಂತ ಕೇಳ್ಪಟ್ಟೆ. ಈ ಲೈಕ್ ಎಕ್ಸಾಂಪಲ್ B ಅಂತ ತಗೊಂಡ್ರೆ, B ಬ್ಲಡ್ ಗ್ರೂಪ್ ಅವರಿಗೆ ತುಂಬ ಇಂಪ್ಯಾಕ್ಟ್ ಆಯಿತು ಅಂತೆಲ್ಲ ಅಂದರು. ನಿಜನಾ?
ಆ ಥರ ನನಗೆ ಇದು ಬಿಕಾಸ್ ಐ ಆಮ್ ನಾಟ್ ಎ ಮೈಕ್ರೋಬಯಾಲಜಿಸ್ಟ್ ಆರ್ ಐ ಆಮ್ ನಾಟ್ ಎ ಪೆಥಾಲಜಿಸ್ಟ್. ಓಕೆ, ಯಾಕೆ ಕೇಳಿದೆ ಅಂದ್ರೆ ಅದು ಇದೆ, ಯಾಕಂದ್ರೆ ಮಾಡಿರ್ತೀರಿ, ಹಾಗಾಗಿ ಈ ಪ್ರಶ್ನೆ ಕೇಳಿದೆ. ಯಾಕಂದರೆ ಕ್ಯಾನ್ಸರು ಒಂದು ಬ್ಲಡ್ ಗ್ರೂಪ್ಗೆ ಬರುತ್ತೆ, ಒಂದು ತಕ್ಕಂತೆ ಒಂದೊಂದು ಬ್ಲಡ್ ಗ್ರೂಪ್ಗೆ ಆ ಕ್ಯಾನ್ಸರ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ನಾವು ಬುಕ್ಸ್ನಲ್ಲೇ ಓದಿದ್ದೀವಿ. ಅದು ಇರುತ್ತೆ, ನಿಜ ಇರುತ್ತೆ. ದಿಸ್ ನೀವು ಎಕ್ಸ್ಪರ್ಟ್ಸು ಮೈಕ್ರೋಬಯಾಲಜಿಸ್ಟು ಪೆಥಾಲಜಿಸ್ಟ್ನ ಕರೆದು ಕೇಳಬೇಕಾಗುತ್ತೆ ಈ ಪ್ರಶ್ನೆ. ಅವ್ರು ಕರೆಕ್ಟ್ ಮಾಹಿತಿ ಕೊಡ್ತಾರೆ. ಬಟ್ ಇದೆ, ಡೆಫಿನೆಟ್ಲಿ ಇದೆ, ಬ್ಲಡ್ ಗ್ರೂಪ್ ರಿಲೇಟೆಡ್ ಇದೆ. ಓಕೆ, ಈಗ ಈ ಕರೋನಾ ಅಂತ ಬಂದಾಗ ಎಸ್, ಅದಕ್ಕೂ ಒಂದು ಟೈಮ್ ಅನ್ನೋದಿರುತ್ತೆ. ಒಂದು ಕ್ಷಣ ಸ್ಪೈಕಿಗೆ ಹೋಗುತ್ತೆ, ಅಂದರೆ ಪೀಕಲ್ಲಿ ಇರುತ್ತೆ, ಕೆಳಗೆ ಬರುತ್ತೆ. ಬಟ್ ಇದನ್ನು ನಾವು ಇಟ್ಸ್ ಟೂ ಅರ್ಲಿನ, ಇದು ತುಂಬ ಲೈಟಾಗಿ ತೊಗೊಳ್ಳೋಣ, ನಾವು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲ್ಲ ಅಂತ ನಾವು ಹಗುರವಾಗಿ ತೊಗೊಳ್ಳೋದು ಇಟ್ಸ್ ಟೂ ಅರ್ಲಿ ಅಂತ ಅನಿಸ್ತಾ ಇದೆಯಾ ನಿಮಗೆ? ಯಾವ ಕಾಯಿಲೆನೂ ಲೈಟಾಗಿ ತಗೊಳ್ಳೇಬಾರ್ದು, ಆಮೇಲೆ ಒದ್ದಾಡಬಾರ್ದು. ವಿ ಹ್ಯಾವ್ ಟು ಬಿ ಅಲರ್ಟ್, ವಿ ಹ್ಯಾವ್ ಟು, ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಸೀರಿಯಸ್ ಸ್ಟೆಪ್ ರಿಗಾರ್ಡಿಂಗ್ ದಿಸ್. ನ್ಯೂಸ್ ನೋಡ್ಕೊಂಡೇ ತಗೊಳ್ತಾ ಇರ್ತಾರೆ ಅವರು. ಅದಕ್ಕೆ ವಿ ಹ್ಯಾವ್ ಟು ಬಿ ವೆರಿ ವೆರಿ ಅಲರ್ಟ್. ಅಂಡ್ ಎಲ್ಲದಕ್ಕೂ ಹೆಲ್ತ್ ಡಿಪಾರ್ಟ್ಮೆಂಟೇ ಬಂದು ಹೇಳಿ ಅಂತ ಕಾಯ್ಕೋ ಆಗಲ್ಲ. ನಮ್ಮದೇ ಆದಂತಹ ಪಬ್ಲಿಕ್ ಆಲ್ಸೋ ಹ್ಯಾಸ್ ಟು ಸಪೋರ್ಟ್. ನಾವೇನ್ ಮಾಡ್ಬೇಕು ಸರ್? ತಾವುಗಳು, ಇದು ಮಾಧ್ಯಮದವರು, ತಾವು ವೆರಿ ಇಂಪಾರ್ಟೆಂಟ್. ತಾವುಗಳು ಇದನ್ನ ಜಾಗೃತಿ ಪಡಿಸ್ಬೇಕು. ಹೇಗೆ ಇದು ಬಂದರೆ ಇದು ನೀವು ಈಗ ಅವರಿಗೆ ಪ್ಯಾನಿಕ್ ಮಾಡಬಾರ್ದು ಫಸ್ಟು. ಸೆಕೆಂಡು, ಇದು ಬಂದರೆ ಏನು ಹೆದರಬೇಡಿ, ಮಾಸ್ಕ್ ಹಾಕ್ಕೊಳ್ಳಿ. ಏನಾದರೂ ಜ್ವರ ಇದ್ದರೆ ಕ್ರೌಡೆಡ್ ಪ್ಲೇಸ್ಗೆ ಹೋಗಬೇಡಿ. ಈಗ ವೆಡ್ಡಿಂಗ್ನಲ್ಲೂ ಹೋಗಿ ಊಟ ಮಾಡ್ಕೊಂಡು ಜಲ್ದಿ ಬಂದಬೇಡಿ. ಆದಷ್ಟು ಜನರ ಜೊತೆ ಜಾತ್ರೆಗಳನ್ನ ಅವಾಯ್ಡ್ ಮಾಡಿ ಟಿಲ್ ದಿಸ್ ಪೀರಿಯಡ್ ಗೋಸ್ ಆಫ್. ಈಗ ಈ ಪೀರಿಯಡ್ನಲ್ಲಿ ಎಲ್ಲ ಪ್ಯಾನಿಕ್ ಆಗ್ತಿದ್ದಾರೆ. ಪೇಪರ್ಗಳು ನ್ಯೂಸ್ ನೋಡಿ, ಮಾಧ್ಯಮದವರು ಒಳ್ಳೆಯದನ್ನು ಮಾಡ್ತಾರೆ, ಸ್ವಲ್ಪ ಪರ್ಸೆಂಟೇಜು ಹೆದರಿಸ್ತಾರೆ ಕೂಡ. ಅದನ್ನು ನಾನು ಹೇಳ್ತೀನಿ, ಹೆದರಬಾರ್ದು, ಯಾರಿಗೂ ಹೆದರಬಾರ್ದು, ಜನರನ್ನ ಹೆದರಿಸಬಾರ್ದು. ಅವ್ರನ್ನ ಎಜುಕೇಶನ್ ಅಲರ್ಟ್ ಮಾಡಬೇಕು. ವೆರಿ ಗುಡ್, ಎಚ್ಚರಿಸ್ತಿದೀವಿ, ಅಲಾರಾಮ್ ಅಷ್ಟೇ ನಾವು. ಎಸ್ that I appreciate. Your Guarantee News is definitely doing that. ಜಾಗೃತಿ ಪಡೆದು ಎಜುಕೇಷನ್ ಈಸ್ ಇಂಪಾರ್ಟೆಂಟ್. ಹೆಲ್ತ್ ಎಜುಕೇಷನ್, ಮೆಡಿಕಲ್ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅವ್ರಿಗೆ ಹೇಳಬೇಕು, ಹೋಗಿದ ತಕ್ಷಣ ಬರಲ್ಲ, ಯಾರಾದರೂ ಕೈ ಶೇಕ್ ಹ್ಯಾಂಡ್ ಮಾಡಿದ ತಕ್ಷಣ ಬರಲ್ಲ, ಕೈ ತೊಳ್ಕೊಳ್ಬೇಕು ಅವರು. ಆಮೇಲೆ ಸ್ಯಾನಿಟೈಸರ್ ಹಾಕ್ತಾ ಇರ್ತಾರೆ, ಹಾಕಬಾರ್ದು. ಕೈ ತೊಳ್ಕೊಳ್ಳಿ, ಸ್ವಲ್ಪ ದೂರ ಇರಿ. ಏನಾಗುತ್ತೆ, ಓಕೆ, ಒಂದೆರಡು ವೆಡ್ಡಿಂಗ್ ಹೋಗಿಲ್ಲ ಅಂದ್ರೆ ಏನಾಗುತ್ತೆ, ಜಾತ್ರೆಗೆ ಹೋಗಿಲ್ಲ, ದೇವರಿಗೆ ದೂರದಿಂದನೇ ಪೂಜೆ ಮಾಡಿ ಏನಾಗುತ್ತೆ, ಅಲ್ಲಿ ಹೋಗಲೇಬೇಕು. ಅದನ್ನು ಬಿಡಬೇಕು, ದಟ್ ಮೂಢನಂಬಿಕೆಗಳು ಬಿಡಬೇಕು. ಸೊ ಕನ್ಸಲ್ಟ್ ದಿ ಡಾಕ್ಟರ್ ವೇರ್ ಎವರ್ ಇಟ್ ಈಸ್ ನೆಸಸರಿ. ಕನ್ಸಲ್ಟ್ ದಿ ನಾಟ್ ಓನ್ಲಿ ದಿ ಡಾಕ್ಟರ್, ಇವನ್ ಎಜುಕೇಷನ್. ನಿಮ್ಮಲ್ಲಿ ಯಾರಾದರೂ BSc MSc ಮಾಡಿರೋದು ಅವ್ರಿಗೂ ಗೊತ್ತಿರುತ್ತೆ ವಾಟ್ ಈಸ್ ಕ್ರಿಮಿ ಅಂದ್ಬಿಟ್ಟು ಗೊತ್ತಿರುತ್ತೆ, ವೈರಸ್ ಅಂತ ಗೊತ್ತಿರುತ್ತೆ. ಅವರಿಂದ ನಾವು ಕಲಿಬೇಕು. ಓಕೆ ಡಾಕ್ಟರ್ ಸರ್, ನಿಮ್ಗೊಂದು ಪ್ರಶ್ನೆ ಏನು ಅಂದರೆ, ನಾನು ಇವರು ಅನ್ಸರ್ ಅಹಮದ್ ಅವ್ರಿಗೆ ಕೇಳಿದೆ, ಇದು ನನಗಿದು ರಾಂಗ್ ಕ್ವೆಶನ್ ನೀವು ಕೇಳ್ತಾ ಇರೋದು ಅಂದರು. ನೀವು ಆಗ ಲೈನಲ್ಲಿ ಇರಲಿಲ್ಲ. ಈಗ ಕರೋನಾ ಎಲ್ಲ ಬಂತಲ್ಲ, ಫಸ್ಟ್ ವೇವ್ ಸೆಕೆಂಡ್ ವೇವ್ ಎಲ್ಲ, ಅದು ಪರ್ಟಿಕ್ಯುಲರ್ ಆಗಿ ಒಂದು ಬ್ಲಡ್ ಗ್ರೂಪ್ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡ್ತು ಅಂತ ಕೇಳ್ತಾ ಇದ್ವಿ. ನೇರವಾಗಿ ಹೇಳೋದಾದ್ರೆ B ಬ್ಲಡ್ ಗ್ರೂಪ್ ಮೇಲೆ. ಸೊ ಅವ್ರಿಗೆ ಆಂಗ್ಸೈಟಿ ಮತ್ತೆ ಬ್ರೀತಿಂಗ್ ಇಶ್ಯೂಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿರೋದಂತೂ ಹೌದು. ಅದು ಹೌದಾ? ಒಂದೇ ಬ್ಲಡ್ ಗ್ರೂಪ್ ಮೇಲೆ ಹೆಚ್ಚಿನ ಪರಿಣಾಮ ಬೀರಿದೆ ಅಂತ ಅನ್ಸುತ್ತಾ? ಇಲ್ಲಮ್ಮ ICMR ಇದೆಲ್ಲ ರಿಸರ್ಚ್ ನಡೆದು ಕರೆಕ್ಟ್ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಮ್ಮ. ಆಮೇಲೆ ಅನ್ಸರ್ ಅಹಮದ್ ಅವರು ಹೇಳ್ದಂಗೆ ಮಾಧ್ಯಮದವರು ಎದುರಿಸಲ್ಲ, ನೋ ಡೌಟ್ ಇನ್ಫಾರ್ಮೇಶನ್. ಬಟ್ ಕೆಲವು ಸಮಯ ಏನಾಗುತ್ತೆ ಗೊತ್ತಮ್ಮ, ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಂತ ಪದೇ ಪದೇ ಹೇಳ್ದಾಗೆ ಜನಗಳಿಗೆ ಭಯ ಬರುತ್ತಮ್ಮ. ಆ ತರ ಪದಗಳನ್ನ ವೈದ್ಯಕೀಯದಲ್ಲಿ ದಯವಿಟ್ಟು ಬೇಡ ಅಂತ ನಮ್ದು ಒಂದು ಮನವಿ. ಅನ್ಸರ್ ಅಹಮದ್ ಸರ್ ಜೊತೆಯಲ್ಲಿ ನಮ್ದು ಕೇವಲ ಜನರಿಗೆ ಎಚ್ಚರಿಸೋದಷ್ಟೇ, ಎದುರಿಸೋದಲ್ಲ, ಎಚ್ಚರಿಕೆ ಕೊಡೋದು. ನಾವು ಒಂದ್ ರೀತಿ ಅಲಾರಾಮ್ ತರ ಕೆಲಸ ಮಾಡೋದು. ಈ ಕಡೆ ಆರೋಗ್ಯ ಇಲಾಖೆ ಸೈಲೆಂಟ್ ಆಗಿದ್ದಾಗ ಅವ್ರಿಗೂ ಎಬ್ರಿಸೋದು, ಸರ್ ಜನರು ಪರದಾಡ್ತಾ ಇದಾರೆ ನೋಡಿ ಅಂತ. ಜನ ತುಂಬಾ ಸೈಲೆಂಟ್ ಆಗ್ತಾ ಇದಾರೆ ಅಂದಾಗ, ಇಲ್ಲ ನೀವು ಇದು ಸೈಲೆಂಟ್ ಆಗಿರುವಂತಹ ಅಥವಾ ತಾಳ್ಮೆಯಿಂದ ಇರುವಂತಹ ವಿಚಾರ ಅಲ್ಲ, ಬಿ ಅಲರ್ಟ್ ಅಂತ ಜನರಿಗೂ ಎಚ್ಚರಿಸೋದು. ಅಲಾರಾಮ್ ರೀತಿ ಕೆಲಸ ಮಾಡ್ತಾ ಇದೀವಿ ಸರ್ ಮಾಧ್ಯಮದವರು. ಪ್ಲೀಸ್ ಸರ್, ನಾವು ನೀವು ಇಬ್ಬರು ಸೇರಿ ಕೆಲಸ ಮಾಡೋಣ. ಡೆಫಿನೆಟ್ಲಿ ವಿಲ್ ಬಿ ಪ್ರೌಡ್. ಎಸ್ ಅದೇ ಇನ್ನೊಂದ್ಸಲ ಹೇಳೋದಾದ್ರೆ ಡೆಫಿನೆಟ್ಲಿ ಮಾಧ್ಯಮದವರು ಹೆದರಿಸೋಲ್ಲ, ಎಚ್ಚರಿಕೆಯನ್ನು ಕೊಡ್ತೀವಿ ಎಲ್ಲ ವಲಯಗಳಿಗೂ ಅಂತ ಹೇಳ್ತಾ, ಕೊನೆಯದಾಗಿ ಡಾಕ್ಟರ್ ಸರ್ ಈಗ ಹೇಳಿ, ಯಾವ ರೀತಿಯ ಸಿಂಪ್ಟಮ್ಸ್ಗಳು ಇದ್ದಾಗ ನಾವು ಭಯ ಪಡಬೇಕು ಮೀನ್ಸ್ ಇನ್ ದಿ ಸೆನ್ಸ್ ಡಾಕ್ಟರ್ ಹತ್ರ ಹೋಗಬೇಕು ಒಂದು, ಆ್ಯಂಡ್ ಲಕ್ಷಣಗಳು ಹೇಗಿರುತ್ತೆ ಇದ್ರ ಬಗ್ಗೆ ಸವಿವರವಾಗಿ ನೀವು ಹೇಳೋದಾದ್ರೆ? ನೆಗಡಿ, ಕೆಮ್ಮು, ಜ್ವರ ಇದು ಎಲ್ಲಾ ವೈರಲ್ ಕಾಯಿಲೆಯಲ್ಲೂ ಇರುತ್ತೆ. ಎಲ್ಲಿ ಹೈಪೋಟೆನ್ಷನ್, BP ಕಡಿಮೆ ಆಗೋದು, ತಲೆ ಚಕ್ಕರ್ ಬಂದಂಗ ಆಗೋದು, ಜೀವ ಕಳ್ಳೋದಂಗ ಆಗೋದು, ಅದರೊಳಗಾಗಿ ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವರು, ಪ್ರೆಗ್ನೆಂಟ್ ಇರೋರು, ಮತ್ತೆ ಈ ಕೋಮಾರ್ಬಿಡಿಟಿ ಡಯಾಬಿಟಿಸ್ ಇರೋರು, ಇಂಥವ್ರ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿ ಇರಲಿ. ನೀವು ಒಂದು 2-3 ದಿನ ಮನೆ ಮೆಡಿಸಿನ್ ಮಾಡಬಹುದು. ಅದಾದ್ಮೇಲೂ ಕೂಡ ಗುಣ ಕಾಣಲಿಲ್ಲ ಅಂದ್ರೆ ನಿಮ್ ಫ್ಯಾಮಿಲಿ ಡಾಕ್ಟ್ರು ಅಥವಾ ಹಾಸ್ಪಿಟಲ್ ಎಲ್ರಿಗೂ ICU ಅಡ್ಮಿಟ್ ಮಾಡಬೇಕು ಅಂತ ನೆಸೆಸಿಟಿ ಇಲ್ಲ. ಅದು ನಾವು ವೈದ್ಯರು ಡಿಸೈಡ್ ಮಾಡ್ತೀವಿ. ಬಟ್ ಜನಗಳಲ್ಲಿ ಒಂದು ಮನವಿ, 1-2-3 ದಿನ
ನೋಡಿ ಅಲ್ಲಿಗೂ ಯಾಕೋ ಸೀರಿಯಸ್ ಇದೆ ಅಂದಾಗ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಅಷ್ಟೇನೆ. ಅಂಡ್ ನಾವು ಇಬ್ರು ಸೇರಿ ಜನಗಳಿಗೆ ಇದು ಎಚ್ಚರಿಕೆಯ ಮಾತು ವರ್ಗು ನೀವು ಮಾಡ್ತಾ ಇಲ್ಲ, ನಾವು ಮಾಡ್ತಿಲ್ಲ, ಅದಿರ್ಲಿ. ಸೊ ಡೆಫಿನೆಟ್ಲಿ ಜನಗಳು ಈ ರೋಗ ಲಕ್ಷಣಗಳನ್ನ ಕಂಡಾಗೆ ಸಿವಿಯಾರಿಟಿ ಜಾಸ್ತಿ ಇದ್ದಾಗೆ ಆವಾಗ ಅಡ್ಮಿಷನ್ ಬೇಕಾಗತ್ತಮ್ಮ, ಇಲ್ದಿರ ಬೇಕಾಗ. ಓಕೆ, ಇನ್ನೊಂದು ಆ ಚೀನದು 8 ವರ್ಷದ ಮಗು ಕತೆ ಹೇಳಿದ್ನಲ್ಲ ಸರ್, ಅಲ್ಲಿ ಸಿಂಪ್ಟಮ್ಸ್ ಏನಾಗಿದೆ ಅಂದ್ರೆ ಸ್ವಲ್ಪ ಅಪ್ಗ್ರೇಡ್ ವರ್ಷನ್ ಇದೆ. ಮೈಯಲ್ಲಿ ತುರ್ಕೆ ಕಂಡು ಬರೋದು, ವಾಮಿಟ್, ತಲೆನೋವೆಲ್ಲ ಕಾಮನ್, ಮೈಯಲ್ಲಿ ತುರ್ಕೆ ಕಂಡು ಬಂದಿರೋದು ಇದೆಲ್ಲ ನೋಡಿದೀವಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಆತಂಕ ಜನರಿಗೆ. ಇಲ್ಲ, ವೈರಲ್ ರ್ಯಾಷಸ್ ಅಂತೀವಿ ನಾವು. ವೈರಲ್ ಕಾಯಿಲೆಗಳಲ್ಲಿ ರ್ಯಾಷಸ್ ಬರ್ತವೆ. ವಾಮಿಟಿಂಗ್ ಯಾವಾಗ ಇದಾಗುತ್ತೆ ಅಂದ್ರೆ ಇನ್ವೇರಿಬಲಿ ಜ್ವರ ಜಾಸ್ತಿ ಆದಾಗ ಅಥವಾ ಮಕ್ಕಳಿಗೆ ಏನಾದ್ರೂ ಖಾರ ಅಂತವೇನ ತಿಂದಾಗ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ. ಅದರಿಂದ ಆದಷ್ಟು ಲಿಕ್ವಿಡ್ ಡಯಟ್, ಎಲ್ಲ ಒಂದ್ ಕಡೆ ಐಸೋಲೇಷನ್, ಅವ್ರನ್ನ ಬೆಚ್ಚಿಗೆ ನೋಡ್ಕೊಳ್ಳೋದು, ಇದೆಲ್ಲ ಇಂಪಾರ್ಟೆಂಟ್. ಅದರ್ವೈಸ್ ಯಾಕಂದ್ರೆ ನಮ್ಮಲ್ಲಿ ಈಗ ಈ ಜಾತ್ರೆಗಳು ಜಾಸ್ತಿ ಆಗ್ತದೆ, ಜಾತ್ರೆಗಳು ಜಾಸ್ತಿ ಆಗ್ತಾ ಇದೆ, ಮಕ್ಳಿಗೆ ರಜೆ ಇದೆ, ಮಳೆಗಾಲ ಬೇರೆ ಇದೆ, ಒಂದ್ ರೀತಿ ವೈರಸ್ಗಳಿಗೆ ನಾವು ವೆಲ್ಕಮ್ ಮಾಡುವಂತಹ ಪರಿಸ್ಥಿತಿ ಇದೆ ಇವಾಗ ಅಲ್ವಾ? ಹೌದಮ್ಮ, ಊರ ಹಬ್ಬ ಅಂತ ಮಾಡ್ತಾರಲ್ಲ, ಮಾರಮ್ಮನ ಹಬ್ಬ, ಇದು ಮಾರಮ್ಮನ ಹಬ್ಬ ಅಲ್ಲ, ವೈರಸ್ ಹಬ್ಬ ಆಗ್ಬಿಡುತ್ತೆ. ಅದರಿಂದ ದಯವಿಟ್ಟು ಜನಗಳು ಇದನ್ನ ಗಮನ. ಇವತ್ತು ಎಲ್ಲೋದ್ರೂ ಕೂಡ ಈ ಪರ್ಟಿಕ್ಯುಲರ್ ಬೇಸಿಗೆಯಲ್ಲಿ ಮಳೆ ಬರ್ತಾ ಇದೆ, ನಾನ್ ವೆಜಿಟೇರಿಯನ್ ಫುಡ್ ತಿಂತಾರೆ, ಎಲ್ಲವೂ ಕೂಡ ಅಗೇನೆಸ್ಟ್ ಅವರ್ ಹೆಲ್ತ್. ಆ ವೈರಸ್ಗಳಿಗೆ ಮಳೆ ಬಂದ್ರೆ ಬಹಳ ಹಬ್ಬ ಅವಕ್ಕೆ. ಅದರಿಂದ ದಯವಿಟ್ಟು ನಾವು ಇವನ್ನೆಲ್ಲ ಅವನ್ನ ಗಮನದಲ್ಲಿ ಇಟ್ಕೊಂಡು ಸಮಾಜದಲ್ಲಿ ಬಿಹೇವ್ ಮಾಡಬೇಕು. ಓಕೆ, ಕೊನೆ ಒಪಿನಿಯನ್ ಪ್ಲೀಸ್ ಸರ್. ಒಂದು ಮಾಹಿತಿ ಕೊಡ್ತೀನಿ ಪಬ್ಲಿಕ್ಗೆ. ಇದು ಏನಂದರೆ, ಇದು ಕೋವಿಡ್ ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ, ಜ್ವರ ಅದೆಲ್ಲ ಸಾಮಾನ್ಯ ಡೋಲೋಸಿಫ್ಟಿ ತಗೊಳ್ತಾರೆ, ಕಡಿಮೆ ಆಗುತ್ತೆ, ಕಡಿಮೆ ಆಗಿಲ್ಲ ಅಂದರೆ ಮೇಯ್ನ್ ಇಂಪಾರ್ಟೆಂಟ್ ಏನಾದರೂ ರೆಸ್ಪಿರೇಟರಿ ಡಿಸ್ಟ್ರೆಸ್, ಉಸಿರಾಟ ತೊಂದರೆ ಇದ್ದರೆ ಇಮ್ಮಿಡಿಯೇಟ್ ಆಗಿ ಅಡ್ಮಿಟ್ ಆಗಬೇಕು, ಕನ್ಸಲ್ಟ್ ಮಾಡಬೇಕು. ದಟ್ ಈಸ್ ದ ಮೇನ್ ಥಿಂಗ್ ಇನ್ ಅಡ್ಮಿಷನ್. ಸೆಕೆಂಡ್, ಈಗ ತಾವು ಹೇಳ್ದಂಗೆ ಬ್ರೈನ್ ಎಫೆಕ್ಟ್ ಆಗ್ತಿದೆ ಅಂದರೆ ಅದೇನು ಹೆದರೋದೇನಿಲ್ಲ. ಬ್ರೈನ್ ಎಫೆಕ್ಟ್ ಆದರೆ ಮೇಯ್ನ್ಲಿ ಸಿಮ್ಟಮ್ಸ್ ಒಂದೇ ಇರುತ್ತೆ. ಐದರ್ ಕೊರೋನಾ ಇರಲಿ, ಏಟ್ ಬೀಳಲಿ, ಏನಿರಲಿ, ಆಕ್ಸಿಡೆಂಟ್ ಆಗಲಿ, ಅಥವಾ ಎನಿ ಇನ್ಫೆಕ್ಷನ್ನು, ಮೆನಿಂಜೈಟಿಸ್, ಎನ್ಕೆಫಲೈಟಿಸು, ಏನಾದರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂದರೆ ಸಿವಿಯರ್ ಹೆಡ್ಏಕ್ ಇರುತ್ತೆ ಫಸ್ಟು. ಏನು ಟ್ಯಾಬ್ಲೆಟ್ಸ್ ತಿಂದರೂ, ಈವನ್ ಒಂದು ಇಂಜೆಕ್ಷನ್ ಡೈಕ್ಲೋಫೆನಾಕ್ ಹಾಕಿದ್ರು ಅದು ಕಡಿಮೆ ಆಗಲ್ಲ ಬ್ರೈನ್ ಇನ್ಫೆಕ್ಷನ್ ಏನಾದಿದ್ರೆ. ಸೆಕೆಂಡ್, ಪ್ರೊಜೆಕ್ಟೈಲ್ ವಾಮಿಟಿಂಗ್ ಅಂತೀವಿ, ಸಡನ್ ವಾಮಿಟಿಂಗು. ಮಾಮೂಲಿ ವಾಮಿಟಿಂಗ್ ನೀವು ನೋಡಿರ್ತೀರಾ, ಬೇದಿ ಆಗುತ್ತೆ, ಅದು ಗೊತ್ತಾಗುತ್ತೆ. ಪ್ರೊಜೆಕ್ಟೈಲ್ ಸಡನ್ ವಾಮಿಟಿಂಗ್ಸು ಸ್ಟಾಪೇ ಆಗಲ್ಲ, ಆವಾಗ ಅದು ತೋರಿಸ್ಬೇಕು ಡಾಕ್ಟ್ರಿಗೆ. ಹೆಡ್ಏಕ್ ಒಂದು, ಇದೊಂದು. ಥರ್ಡ್, ನ್ಯೂರಾಲಜಿಕಲ್ ಡೆಫಿಸಿಟ್ಸ್ ಅಂತೀವಿ. ನ್ಯೂರಾಲಜಿಕಲ್ ಡೆಫಿಸಿಟ್ಸ್ ಎನಿಥಿಂಗ್ ಕನ್ಸರ್ನಿಂಗ್ ಬ್ರೈನ್ ಇನ್ಫೆಕ್ಷನ್ಗೆ ಏನಾದರೂ ಒಂದು ಡೆಫಿಸಿಟ್, ಇಲ್ಲ ಸೆನ್ಸೇಷನ್ ಹೋಗುತ್ತೆ, ಇಲ್ಲಾಂದರೆ ಟೆಂಪ್ರೇಚರ್ ಸೆನ್ಸೇಷನ್ ಹೋಗುತ್ತೆ, ಅಥವಾ ಟೇಸ್ಟ್ ಕಡಿಮೆ ಆಗುತ್ತೆ, ಅಥವಾ ಒಂದು ಪ್ಯಾರಾಲಿಸಿಸ್ ಆಗುತ್ತೆ, ಅಥವಾ ಅಲ್ಲಿ ಎಪಿಲೆಪ್ಸಿ ಬರುತ್ತೆ, ಫಿಟ್ಸು. ಅದಾಗಿದ್ದ ತಕ್ಷಣ ಇಮಿಡಿಯೇಟಾಗಿ ಅದು ಹೋಗಬೇಕು. ಆವಾಗ ನಾವು ಡಯಾಗ್ನೋಸ್ ಮಾಡ್ತೀವಿ ಅದು ಕೋವಿಡಿಂದ ಬಂದಿದೆ ಅಥವಾ ನಾರ್ಮಲಿಂದ ಬಂದಿದೆ ಅಂದ್ಬಿಟ್ಟು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಷ್ಟೇ. ಓಕೆ. ಎನಿವೇ, ಇಷ್ಟೊಂದು ಕಾರ್ಯಕ್ರಮದಲ್ಲಿ ಈಗ ಹೊಸದಾಗಿ ಬರ್ತಾ ಇರುವಂತಹ ಕರೋನಾದ ಅಪ್ಗ್ರೇಡ್ ತಳಿ ಬಗ್ಗೆ ಇಬ್ಬರು ಡೀಟೇಲ್ಡ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ರೆ, ಇಬ್ಬರಿಗೂ ಧನ್ಯವಾದವನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕರೋನಾ ಆತಂಕ ಪಡಬೇಕಾ ಅಂದರೆ ಸದ್ಯಕ್ಕಂತೂ ಅಂತಹ ವಾತಾವರಣ ಇಲ್ಲ ಅಂತ ಇದೆ ಆರೋಗ್ಯ ಇಲಾಖೆ ಮತ್ತು ಡಾಕ್ಟರ್ಸ್ ವಲಯ ಕೂಡ. ಆದರೂ ನಮ್ಮ ಮುಂಜಾಗ್ರತೆಯಲ್ಲಿ ನಾವೆಲ್ಲರೂ ಕೂಡ ಇರೋಣ. ಮಾಧ್ಯಮದವರು ಎರಡೂ ಕಡೆಗೆ ಅಲಾರಾಮ್ ರೀತಿಯಲ್ಲಿ ಕೆಲಸವನ್ನು ಮಾಡುವಂಥದ್ದನ್ನು ಮುಂದುವರಿಸ್ತೀವಿ, ಹೆದರಿಸ್ತಾ ಇಲ್ಲ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.